ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದ ಬಿಕ್ಕಟ್ಟು ಇನ್ನು ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಸದ್ಯ ಹೋಟೆಲ್ ಅವರು ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ. ಹಾಗೆ ಕೆಲ ಹೋಟೆಲ್ ಅವರು ಹೆಚ್ಚುವರಿ ಹಣ ಪೀಕ್ತಿದ್ದಾರೆ. ಆದರೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಬೆಂಗಳೂರು ಹೋಟೆಲ್ಗಳಲ್ಲಿ ವಿಧಿಸಲಾಗ್ತಿದ್ದ LPG ಅಥವಾ ಫೀಲ್ಡ್ ಸರ್ಚಾರ್ಜ್ಗೆ ಬ್ರೇಕ್ ಹಾಕಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಇತ್ತೀಚೆಗೆ ಗ್ರಾಹಕರಿಗೆ ಹೆಚ್ಚುವರಿ ಫುಡ್ ಚಾರ್ಜ್ ಮಾಡ್ತಾ ಇದ್ದಾರೆ. LPG ಅಥವಾ ಫ್ಯೂಯಲ್ ಚಾರ್ಜ್ ಇಂಧನ ಚೇತರಿಕೆ ಶುಲ್ಕಗಳಿಗೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ CCPA ಬ್ರೇಕ್ ಹಾಕಿದೆ. ಅಡುಗೆ ಅನಿಲದ ಬಿಕ್ಕಟ್ಟಿನ ನೆಪವೊಡ್ಡಿ ಗ್ರಾಹಕರಿಂದ ಅನಗತ್ಯವಾಗಿ ಹೆಚ್ಚಿನ ಹಣ ವಸೂಲಿ ಮಾಡ್ತಾ ಇದ್ದ ಹೋಟೆಲ್ಗಳ ವಿರುದ್ಧ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಬೆಂಗಳೂರಿನ ಹಲವು ಹೋಟೆಲ್ಗಳು ಮೆನು ಬೆಲೆ ಮತ್ತು ತೆರಿಗೆ ವಿಚಾರವಾಗಿ LPG ಚಾರ್ಜ್ ಹೆಸರಿನಲ್ಲಿ ಪ್ರತ್ಯೇಕ ಶುಲ್ಕವನ್ನ ಬಿಲ್ನಲ್ಲಿ ಸೇರಿಸ್ತಾ ಇದ್ವು. ಈ ಬಗ್ಗೆ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆ ಕ್ರಮ ಕೈಗೊಂಡಿರುವ CCPA ಗ್ಯಾಸ್, ಇಂಧನ ಅಥವಾ ವಿದ್ಯುತ್ ವೆಚ್ಚಗಳು ವ್ಯವಹಾರದ ಕಾರ್ಯಾಚರಣೆಯ ಭಾಗವಾಗಿವೆ. ಇವುಗಳನ್ನು ಬಿಲ್ನಲ್ಲಿ ಪ್ರತ್ಯೇಕವಾಗಿ ತೋರಿಸಿ ಗ್ರಾಹಕರಿಂದ ವಸೂಲಿ ಮಾಡುವುದು ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019ರ ಅಡಿಯಲ್ಲಿ ಅನ್ಯಾಯದ ವ್ಯಾಪಾರ ಪದ್ಧತಿ ಅಂತ ಪರಿಗಣಿಸಲಾಗುತ್ತೆ ಎಂದು ಸ್ಪಷ್ಟಪಡಿಸಿದೆ. ಸದ್ಯ ಒಂದೆರಡು ಗ್ಲಾಸ್ ಸಪ್ಲೈ ಆಗ್ತಾ ಇದ್ದು ಹೆಚ್ಚಿನ ಮಾಲೀಕರು ಸೌದೆ ಒಲೆಗೆ ಡಿಪೆಂಡ್ ಆಗಿದ್ದಾರೆ. ಇದರ ನಡುವೆ ಗ್ರಾಹಕರಿಗೆ ಹೆಚ್ಚಿನ ಬರೆ ಹಾಕಿದ್ರೆ ದಂಡ ಬೀಳೋದು ಪಕ್ಕಾ ಆಗಿದೆ. ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.